ಹಲೋ, ಎಲ್ಲರಿಗೂ ನಮಸ್ಕಾರ. ಎಲ್ಲ ಹೇಗಿದ್ದೀರಾ? ಎಲ್ಲ ಚೆನ್ನಾಗಿತ್ತು ಭಾವಿಸ್ತೀನಿ. ನಾನು ನಿಮ್ಮ ಶಶಿ ಮಾತಾಡ್ತಾ ಇದ್ದೀನಿ. ನಾನು ಇವತ್ತು ಒಂದು ಒಳ್ಳೆ ರೆಸಿಪಿ ಮಾಡಿದ್ದೀನಿ. ತುಂಬ ಸಿಂಪಲ್ ಇತ್ತು. ಹೇಗೆ ಮಾಡಿದೆ ಅಂತ ನೋಡಿ, ಏನೇನು ಹಾಕಿ ಅಂತ ನೋಡಿ. ಇದು ಏನು ರೈಸು ಅಂತಂದಿದ್ದು ಆಂಧ್ರ ಸ್ಟೈಲು ಬಗಾರ್ ರೈಸ್ ಅಂತ. ನನ್ನ ಮಗಳು ನಗಿತಲ್ಲ, ಬಗಾರ್ ರೈಸ್ ಅಂದರೆ ತುಂಬಾ ಚೆನ್ನಾಗಿತ್ತು ನೋಡಿ. ಸಿಂಪಲ್ ಮಸಾಲೆ ಇದು. ಏನು ನಾವು ಪುಡಿಗಳು ಹಾಕ್ಬೇಕಂತ ಏನಿಲ್ಲ. ಆರಾಮಾಗಿ ನಾನು ಕಾಬಲ್ ಚೆನ್ನಾಗಿ ಸಾರು ಮಾಡಿದ್ದೀನಿ ಮಸಾಲೆ. ನೀವು ಜೊತೆಗೆ ನೀವು ಮೊಟ್ಟೆ ಸಾರು ತಿನ್ಬೋದು, ಅಥವಾ ಚಿಕನ್ ಸಾರು ತಿನ್ಬೋದು. ಅದು ಇಲ್ಲ ಅಂದರೆ ಮೊಸರು ತಿನ್ಬೋದು. ತುಂಬಾ ಚೆನ್ನಾಗಿರುತ್ತೆ. ಬನ್ನಿ ಹೇಗೆ ಮಾಡೋದು ಒಂದ್ಸಲ ಹೋಗಿ ಕ್ಲಿಪ್ಪಿಂಗ್ ನೋಡ್ಕೊಂಬನ್ನಿ. ತುಂಬ ಬಗಾರ್ ರೈಸ್ ಮಾಡೋದಕ್ಕೆ ನಾನು ಫಸ್ಟ್ ಏನು ತೊಗೊಂಡಿದ್ದೀನಿ ಅಂದರೆ 2 ಸ್ಪೂನ್ ತುಪ್ಪ ತೊಗೊಂಡಿದ್ದೀನಿ, ಒಂದು 3 ಸ್ಪೂನ್ ಎಣ್ಣೆ, 1-2 ಪಲಾವ್ ಎಲೆ, ಇದು ಶಾಜೀರಾ ಅಂತ ಇದು ಸಿಗುತ್ತೆ ಅಂಗಡಿಗಳಲ್ಲಿ, ಮತ್ತು ಚಕ್ಕೆ, ಇದು ಏನು ಅಂತ ನನಗೂ ಸಂಪಿಗೆ ವರ ಏನೋ ಒಂದು ಹೂವು. ಇದು ಈ ಮಸಾಲೆ ಸಾಮಾನು ಎಲ್ಲ ಮಸಾಲೆ ಸಾಮಾನು ತೊಗೊಂಡಿದ್ದೀನಿ ನಾನು. ಇಷ್ಟು ಶಾಜೀರಾಗೆ ಇದು ಬಗಾರ್ ರೈಸ್ಗೆ. ಮತ್ತು ನೋಡಿ 2 ದೊಡ್ಡ ಈರುಳ್ಳಿ ಕುಯ್ಕೊಂಡಿದ್ದೀನಿ, ಒಂದು 3 ಹಸಿಮೆಣ್ಸಿಕಾಯಿ, ಸ್ವಲ್ಪ ಪುದೀನ, ಸ್ವಲ್ಪ ಕೊತ್ತಂಬರಿ, 2 ಟೊಮೊಟೊ ಚಿಕ್ಕದು. ಇದು ಶುಂಠಿ ಬೆಳ್ಳುಳ್ಳಿಯನ್ನು ಕ್ರಷ್ ಮಾಡಿ ಇಟ್ಕೊಂಡಿದ್ದೀನಿ, ಪೇಸ್ಟ್ ಹಾಕ್ಕೊಂಡಿಲ್ಲ. ಮತ್ತು ಇದೊಂದು 2 ಗ್ಲಾಸ್ ನಾನು ಇನ್ನು ಅಕ್ಕಿ, ಯಾವುದಾದ್ರು ಪರವಾಗಿ ಬಿರಿಯಾನಿ ರೈಸ್ ತೊಗೊಂಡಿದ್ದೀನಿ ಇತ್ತು ಅಂತ 2 ಗ್ಲಾಸ್ ಅಕ್ಕಿ. ಇದು ನಾನು ಸಿಂಪಲಾಗಿ ಮಾಡ್ತೀನಿ. ಬಗಾರ್ ರೈಸ್ ತುಂಬ ಚೆನ್ನಾಗಿರುತ್ತೆ ನೋಡಿ. ಬನ್ನಿ, ರೈಸ್ ಕುಕ್ಕರ್ ಬಟ್ಲೆ ಇಟ್ಕೊಂಡಿದ್ದೀನಿ. ಸ್ವಲ್ಪ ಇದೆಲ್ಲ ಒಗ್ಗರಣೆ ಹಾಕ್ಬಿಟ್ಟು ನಾನು ಏನು ಮಾಡ್ತೀನಿ, ರೈಸ್ ಕುಕ್ಕರಲ್ಲಿ ಇಟ್ಬಿಡ್ತೀನಿ. ಇವಾಗ ಇದು ಇಟ್ಕೊಂಡಿದ್ದೀನಿ. ನಾನು ಇದಕ್ಕೆ ಇವಾಗ ನಾನು ಒಂದು 2 ಸ್ಪೂನಷ್ಟು ತುಪ್ಪ ಹಾಕ್ಕೊತೀನಿ. ಫಸ್ಟು ಬಗಾರ್ ರೈಸ್ಗೆ ನೋಡಿ ತುಪ್ಪ. ನೀವು ತುಪ್ಪ ಬೇರೆ ಆಯಿಲ್ ಹಾಕ್ಕೊಳ್ಳಿ, ಪರವಾಗಿಲ್ಲ. ಒಂದು 3 ಸ್ಪೂನಷ್ಟು ಆಯಿಲ್ ಹಾಕ್ಕೊಟ್ರಿ. ಚೆನ್ನಾಗಿದು ಬಿಸಿ ಆಗಲಿ. ಫಸ್ಟ್ ನಾನು ಶಾಜೀರಾ ಹಾಕ್ಕೊತೀನಿ. ಇದು ಶಾಜೀರಾ ಸಿಗುತ್ತೆ ಅಂಗಡಿಗಳಲ್ಲಿ, ಎಲ್ಲ ಮಸಾಲೆ ಹಾಕ್ಕೊಳ್ತೀನಿ ನೋಡಿ. ಚೆನ್ನಾಗಿ ಮಸಾಲೆ ಎಲ್ಲ ಎಣ್ಣೆಯಲ್ಲಿ ಫ್ರೈ ಮಾಡೋಣ. ತುಂಬ ಸಿಂಪಲ್ ಆಗುತ್ತೆ. ನೀವು ಆಂಧ್ರ ಸೈಡ್ ಹೋಗಿ ನೋಡಿ, ನೀವು ಎಲ್ಲರ ಮನೆಯಾಗ ಬಗಾರ್ ರೈಸ್ ಅಂತ ಫಂಕ್ಷನ್ ಮಾಡ್ತಾರೆ, ಇಲ್ಲೂ ಮಾಡ್ತಾರೆ, ಅದಷ್ಟು ಕಮ್ಮಿ ಇಲ್ಲಿ ಮಾಡೋದು. ಅದಕ್ಕೆ ನಾನು ಇವತ್ತು ತೋರಿಸ್ತಾ ಇದ್ದೀನಿ. ಒಂದು 4 ಹಸಿಮೆಣ್ಸಿಕಾಯಿ ಹಾಕ್ಕೊಳ್ತೀನಿ, 2 ಈರುಳ್ಳಿ, ಹೆಚ್ಚಿಟ್ಟಿರೋಂಥ ಒಂದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತೀನಿ ಸ್ವಲ್ಪ ನಾನು. ಇದಕ್ಕೆ ನಾನು ಇವಾಗ 1 ಹಿಡಿಯಷ್ಟು, ಚಿಕ್ಕ ಹಿಡಿಯಷ್ಟು ಪುದೀನ, ಸ್ವಲ್ಪ ಕೊತ್ತಂಬರಿ, ಇಷ್ಟು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಆಮೇಲೆ ಟೊಮೊಟೊ ಕಟ್ ಮಾಡಿ ಇಟ್ಟಂಥ ಟೊಮೊಟೊ. ಇದಕ್ಕೆ ಬೇರೆ ಯಾವುದು ಅಷ್ಟು ಪುಡಿ, ಚಿಲ್ಲಿ ಪೌಡ್ರ್ ಯಾವುದು ಬೇಡ. ಇದಕ್ಕೆ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊತೀನಿ. ಉಪ್ಪು ನೋಡ್ಕೊಂಡು ಹಾಕ್ಕೊಳ್ಳಿ. ಉಪ್ಪು ಜಾಸ್ತಿ ಹಾಕ್ಬಿಟ್ಟು ಚೆನ್ನಾಗಿ, ಇದಕ್ಕೆ ಯಾವುದು ಮಸಾಲೆ ಹಾಕ್ತೀವಲ್ಲ ಅದಕ್ಕೋಸ್ಕರ. ನೋಡಿ ಚೆನ್ನಾಗಿ ಟೊಮೊಟೊ ಸ್ವಲ್ಪ ಸಾಫ್ಟ್ ಆಗಲಿ. ಇದು ನೀವು ಹಾಗೆ ಕೂಡ ತಿನ್ಬೋದು, ಇಲ್ಲ ನಮ್ಮ ಮೊಸರು ತಿನ್ಬೋದು, ಇಲ್ಲ ಚಿಕನ್ ಸಾರು, ಈ ಮಸಾಲೆ ಸಾರುಗಳು, ಮೊಟ್ಟೆ ಸಾರು ಯಾವುದಾದ್ರೂ ತಿನ್ಬೋದು. ತುಂಬಾ ಚೆನ್ನಾಗೈತೆ. ಇವಾಗ ಇದು ಇಷ್ಟು ಗಮ್ಮತ್ತೆ ಇರುತ್ತೆ ಇವಾಗಲೇ. ಇದು ನೋಡಿ, ನೀವು ಒಂದು 10 ನಿಮಿಷ ಅಕ್ಕಿ ನೆನೆಸಿದೇನು. ಇದು ಬಾಸುಮತಿ ರೈಸ್. ಇದು ನಿಮ್ಮ ಮನೆಗೆ ಯಾವ ರೈಸ್ ಇದೋ ಅದೇ ಹಾಕ್ಕೊಳ್ಳಿ, ಪರವಾಗಿಲ್ಲ, ಇದೇ ಬೇಕಂತೇನಿಲ್ಲ. ನಾನು ತಂದು ಸ್ವಲ್ಪ ಸ್ಟಾಕ್ ಇಟ್ಕೊಂಡಿದ್ದೀನಿ, ಅದಕ್ಕೋಸ್ಕರ ಹಾಕ್ತೀನಿ. ನಾನು ಈ ಗ್ಲಾಸಲ್ಲಿ 2 ಗ್ಲಾಸ್ ಅಕ್ಕಿ ಹಾಕಿದ್ದೀನಿ. ನಾನು 3 ಗ್ಲಾಸ್ ನೀರು ಹಾಕ್ತೀನಿ, ಯಾಕೆ ಅದರಲ್ಲಿ ಗ್ರೇವಿ ಎಲ್ಲ ಇರುತ್ತಲ್ವ ಟೊಮೊಟೊಕ್ಕೋಸ್ಕರ. ತರ್ತೀನಿ ಒಂದು ಗ್ಲಾಸ್. ಸಾಕು 3 ಗ್ಲಾಸು. ಇದು ಸ್ವಲ್ಪ ಬಿಡಿ ಬಿಡಿ ಇರಬೇಕು, ಅದಕ್ಕೋಸ್ಕರ. ನೋಡಿ, ಇವಾಗ ಇದು ನಾನು ರೈಸ್ ಕುಕ್ಕರಲ್ಲಿ ಇಡ್ತೀನಿ. ರೈಸ್ ಕುಕ್ಕರ್ ಇಟ್ಟಿದ್ದೀನಿ. ನಿಮ್ಮ ಮನೆ ರೈಸ್ ಕುಕ್ಕರ್ಲ್ಲ ಆರಾಮಾಗಿ ಸ್ಟವಲ್ಲೇ ಮಾಡ್ಕೊಳ್ಳಿ, ಅಥವಾ ಪಾತ್ರೆಯಲ್ಲಿ ಮಾಡ್ಕೊಳ್ಳಿ, ಕುಕ್ಕರಲ್ಲಿ ಮಾಡ್ಕೊಳ್ಳಿ, ಯಾವುದ್ರಾಗಾದ್ರೂ ನೀವು ಮಾಡ್ಕೊಬೋದು ಆರಾಮಾಗಿ. ನಾನು ಇದು ಒಂದು 2 ನಿಮಿಷ ಇದು ಆಗುತ್ತೆ ರೈಸು. ನೋಡಿ ಆಗ್ತಾಯಿದೆ ನೋಡಿ, ಒಂದು 2 ನಿಮಿಷ ಇದು ಆಗುತ್ತೆ, ಚೆನ್ನಾಗಿ ಬರುತ್ತೆ. ರೈಸ್ ಆಯ್ತಿದ್ದು. ಇವಾಗ ಇದೆಲ್ಲ ಸ್ವಲ್ಪ ತಣ್ಣಗಾಗಲಿ ತೋರಿಸ್ತೀನಿ. ಬಗಾರ್ ರೈಸ್ ನೋಡಿದ್ರಲ್ಲ, ಬಗಾರ್ ರೈಸು ತುಂಬ ಸಿಂಪಲಾಗಿದೆ, ತುಂಬ ಟೇಸ್ಟ್ ಇದೆ. ಮನೆಯೆಲ್ಲ ಪರಿಮಳ ಅಷ್ಟು ಚೆನ್ನಾಗಿದೆ. ಇದು ನೀವು ಮಾಡ್ಕೊಂಡ್ಲೆ ಎಲ್ಲ ಫಂಕ್ಷನ್ ಮಾಡ್ತಾ. ನನಗೆ ಗೊತ್ತು ಏನು ರೈಸ್ ಯಾರು ಹೇಳಿದ್ರು ಬಗಾರ್ ರೈಸ್ ಎಸಿ ಅಂತ. ಅದಕ್ಕೆ ನಾನು ಇದು ಮಾಡಿದ್ದೀನಿ. ಚೆನ್ನಾಗಿ ಮಾಡಿ ತಿಂದ್ಬಿಟ್ಟು ಚೆನ್ನಾಗಿದೆ ನನಗೆ ಒಂದು ಲೈಕ್ ಮಾಡಿ. ಓಕೆ, ಬಾಯ್.